ಮಂತ್ರಿಗಳಿಗೆ ಕೋಕನ್ನ ಕೊಡ್ತಾರೆ ಅಂತೇಳಿ ನಾವೀಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲ ಹೆಸರು ಕೇಳಿ ಬರ್ತಾ ಇರೋದು ರಹೀಂ ಖಾನ್ ಅವರು, ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರು. ಇವರಿಗೆ ಕೋಕನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಮಂಕಾಳ್ ವೈದ್ಯ ಅವರು, ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವರು. ಇವರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಾದ ನಂತರ ಕೆ ವೆಂಕಟೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಪಶುಸಂಗೋಪನೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇದಾದ ನಂತರ KH ಮುನಿಯಪ್ಪ ಅವರಿಗೂ ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇವರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರಂತೆ. SS ಬೋಸರಾಜು ಸಣ್ಣ ನೀರಾವರಿ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಅವರು, ಇವರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ. ಕೃಷಿ ಸಚಿವ N ಚೆಲುವರಾಯಸ್ವಾಮಿ ಅವರ ಹೆಸರು ಕೂಡ ಓಡ್ತಾ ಇದೆ. ಶಿವಾನಂದ ಪಾಟೀಲ್ ಸಕ್ಕರೆ ಇಲಾಖೆಯ ಮಂತ್ರಿ, ಅವರು ಕೂಡ ಹೋಗ್ತಾರೆ, ಅವ್ರನ್ನು ಕೂಡ ಕೈ ಬಿಡ್ತಾರೆ ಅಂತ ಹೇಳಿದ್ರೆ. ಇನ್ನು ದರ್ಶನಾಪುರ್ ಅವರು ಸಣ್ಣ ಕೈಗಾರಿಕಾ ಸಚಿವರು, ಶರಣ್ ಬಸಪ್ಪ ದರ್ಶನಾಪುರ್ ಅವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಇವ್ರಿಗೆಲ್ಲ ಕೋಕ್ ಕೊಟ್ರೆ ಇವರ ಸ್ಥಾನಕ್ಕೆ ಯಾರೆಲ್ಲ ಎಂಟ್ರಿ ಆಗಬಹುದು ಅಂತೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಹಲ್ಚಲನ ಸೃಷ್ಟಿ ಮಾಡಿದೆ. ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ನಿಶ್ಚಿತ ಅಂತ ಹೇಳಲಾಗ್ತದೆ. ಇನ್ನೊಂದು ಬಂಗಾರಪೇಟೆ ಮೂಲದ SN ನಾರಾಯಣ ಸ್ವಾಮಿ ಅವರು, ಅವ್ರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಚಳ್ಳಕೆರೆ ಮೂಲದ T ರಘುಮೂರ್ತಿ ಅವರು, ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ. M ಕೃಷ್ಣಪ್ಪ ವಿಜಯನಗರ, ಇವ್ರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು, ಮೈಸೂರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಅಲ್ಲಿಂದ ಇವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಶವಂತರಾಯ ಪಾಟೀಲ್ ಅವರು ಇಂಡಿ ಕ್ಷೇತ್ರದಿಂದ, ಇವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಅಥಣಿ ಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು, ಇವರಿಗೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಮಾಗಡಿ ಕ್ಷೇತ್ರದ ಶಾಸಕರಾಗಿರುವಂತಹ HC ಬಾಲಕೃಷ್ಣ, DK ಶಿವಕುಮಾರ್ ಅವರ ಪರಮ ಆಪ್ತ, ಇವ್ರಿಗೂ ಕೂಡ ಒಂದು ಸ್ಥಾನಮಾನ ಸಿಗುತ್ತೆ, ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕರು, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ತಿಪ್ಟೂರು ಕ್ಷೇತ್ರದ ಶಾಸಕರಾಗಿರುವಂತಹ K ಷಡಕ್ಷರಿ, ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಇನ್ನು ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಇವ್ರಿಗೂ ಕೂಡ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾರಿಗೆ ಕೋಕ್, ಯಾರಿಗೆ ಸೇರ್ಪಡೆ ಆಗ್ತಾರೆ, ಯಾರಿಗೆ ಲಕ್ ಅನ್ನೋದನ್ನ ಸ್ವಲ್ಪ ದಿನ ಕಾದೊಡಿದ್ರೆ ಒಂದು ಅಂತಿಮವಾದಂತ ಉತ್ತರ ಕೂಡ ಸಿಕ್ಕೇ ಸಿಗುತ್ತೆ. ಮುಂದಿನ ಸುದ್ದಿ ಗಮನ ಮಂತ್ರಿಗಳಿಗೆ ಕೋಕನ್ನ ಕೊಡ್ತಾರೆ ಅಂತೇಳಿ ನಾವೀಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲ ಹೆಸರು ಕೇಳಿ ಬರ್ತಾ ಇರೋದು ರಹೀಂ ಖಾನ್ ಅವರು, ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರು. ಇವರಿಗೆ ಕೋಕನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಮಂಕಾಳ್ ವೈದ್ಯ ಅವರು, ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವರು. ಇವರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಾದ ನಂತರ K ವೆಂಕಟೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಪಶುಸಂಗೋಪನೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇದಾದ ನಂತರ KH ಮುನಿಯಪ್ಪ ಅವರಿಗೂ ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇವರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರಂತೆ. SS ಬೋಸರಾಜು ಸಣ್ಣ ನೀರಾವರಿ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಅವರು, ಇವರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ. ಕೃಷಿ ಸಚಿವ N ಚೆಲುವರಾಯಸ್ವಾಮಿ ಅವರ ಹೆಸರು ಕೂಡ ಓಡ್ತಾ ಇದೆ. ಶಿವಾನಂದ ಪಾಟೀಲ್ ಸಕ್ಕರೆ ಇಲಾಖೆಯ ಮಂತ್ರಿ, ಅವರು ಕೂಡ ಹೋಗ್ತಾರೆ, ಅವ್ರನ್ನು ಕೂಡ ಕೈ ಬಿಡ್ತಾರೆ ಅಂತ ಹೇಳಿದ್ರೆ. ಇನ್ನು ದರ್ಶನಾಪುರ್ ಅವರು ಸಣ್ಣ ಕೈಗಾರಿಕಾ ಸಚಿವರು, ಶರಣ್ ಬಸಪ್ಪ ದರ್ಶನಾಪುರ್ ಅವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಇವ್ರಿಗೆಲ್ಲ ಕೋಕ್ ಕೊಟ್ರೆ ಇವರ ಸ್ಥಾನಕ್ಕೆ ಯಾರೆಲ್ಲ ಎಂಟ್ರಿ ಆಗಬಹುದು ಅಂತೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಹಲ್ಚಲನ ಸೃಷ್ಟಿ ಮಾಡಿದೆ. ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ನಿಶ್ಚಿತ ಅಂತ ಹೇಳಲಾಗ್ತದೆ. ಇನ್ನೊಂದು ಬಂಗಾರಪೇಟೆ ಮೂಲದ SN ನಾರಾಯಣ ಸ್ವಾಮಿ ಅವರು, ಅವ್ರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಚಳ್ಳಕೆರೆ ಮೂಲದ T ರಘುಮೂರ್ತಿ ಅವರು, ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ. M ಕೃಷ್ಣಪ್ಪ ವಿಜಯನಗರ, ಇವ್ರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು, ಮೈಸೂರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಅಲ್ಲಿಂದ ಇವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಶವಂತರಾಯ ಪಾಟೀಲ್ ಅವರು ಇಂಡಿ ಕ್ಷೇತ್ರದಿಂದ, ಇವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಅಥಣಿ ಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು, ಇವರಿಗೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಮಾಗಡಿ ಕ್ಷೇತ್ರದ ಶಾಸಕರಾಗಿರುವಂತಹ HC ಬಾಲಕೃಷ್ಣ, DK ಶಿವಕುಮಾರ್ ಅವರ ಪರಮ ಆಪ್ತ, ಇವ್ರಿಗೂ ಕೂಡ ಒಂದು ಸ್ಥಾನಮಾನ ಸಿಗುತ್ತೆ, ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕರು, ಇವರಿಗೂ ಕೂಡ ಅವಕಾಶ ಸಿಗುತ್ತೆ. ತಿಪ್ಟೂರು ಮೂಲದ
ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂತಹ ಕೆ ಷಡಕ್ಷರಿ ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಇನ್ನು ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಇವ್ರಿಗೂ ಕೂಡ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾರಿಗೆ ಕೋಕ್, ಯಾರಿಗೆ ಸೇರ್ಪಡೆ ಆಗ್ತಾರೆ, ಯಾರಿಗೆ ಲಕ್ ಅನ್ನೋದನ್ನ ಸ್ವಲ್ಪ ದಿನ ಕಾದು ನೋಡಿದ್ರೆ ಒಂದು ಅಂತಿಮವಾದಂಥ ಉತ್ತರ ಕೂಡ ಸಿಕ್ಕೇ ಸಿಗುತ್ತೆ. ಮುಂದಿನ ಸುದ್ದಿ ಗಮನ ಮಂತ್ರಿಗಳಿಗೆ ಕೋಕನ್ನ ಕೊಡ್ತಾರೆ ಅಂತೇಳಿ ನಾವೀಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲ ಹೆಸರು ಕೇಳಿ ಬರ್ತಾ ಇರೋದು ರಹೀಂ ಖಾನ್ ಅವರು, ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರು. ಇವರಿಗೆ ಕೋಕನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಮಂಕಾಳ್ ವೈದ್ಯ ಅವರು, ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವರು. ಇವ್ರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಾದ ನಂತರ ಕೆ ವೆಂಕಟೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಪಶುಸಂಗೋಪನೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇದಾದ ನಂತರ KH ಮುನಿಯಪ್ಪ ಅವರಿಗೂ ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆಯ ಇಲಾಖೆಯ ಸಚಿವರಾಗಿದ್ದಾರೆ. ಇವರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರಂತೆ. SS ಬೋಸರಾಜು ಸಣ್ಣ ನೀರಾವರಿ ಇಲಾಖೆಯ ಸಚಿವರು, ಅವ್ರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಅವರು, ಇವ್ರಿಗೂ ಕೂಡ ಕೋಕನ್ನ ಕೊಡಲಾಗುತ್ತೆ. ಕೃಷಿ ಸಚಿವ N ಚೆಲುವರಾಯ ಸ್ವಾಮಿ ಅವರ ಹೆಸರು ಕೂಡ ಓಡ್ತಾ ಇದೆ. ಶಿವಾನಂದ ಪಾಟೀಲ್ ಸಕ್ಕರೆ ಇಲಾಖೆಯ ಮಂತ್ರಿ, ಅವರು ಕೂಡ ಹೋಗ್ತಾರೆ, ಅವ್ರನ್ನು ಕೂಡ ಕೈ ಬಿಡ್ತಾರೆ ಅಂತ ಹೇಳಿದ್ರೆ. ಇನ್ನು ದರ್ಶನಾಪುರ್ ಅವರು ಸಣ್ಣ ಕೈಗಾರಿಕಾ ಸಚಿವರು, ಶರಣ್ ಬಸಪ್ಪ ದರ್ಶನಾಪುರ್ ಅವರು, ಅವ್ರಿಗೂ ಕೂಡ ಕೋಕ್ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಇವ್ರಿಗೆಲ್ಲ ಕೋಕ್ ಕೊಟ್ರೆ ಇವರ ಸ್ಥಾನಕ್ಕೆ ಯಾರೆಲ್ಲ ಎಂಟ್ರಿ ಆಗಬಹುದು ಅಂತೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಹಲ್ಚಲನ ಸೃಷ್ಟಿ ಮಾಡಿದೆ. ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ನಿಶ್ಚಿತ ಅಂತ ಹೇಳಲಾಗ್ತದೆ. ಇನ್ನೊಂದು ಬಂಗಾರಪೇಟೆ ಮೂಲದ SN ನಾರಾಯಣ ಸ್ವಾಮಿ ಅವರು, ಅವ್ರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಚಳ್ಳಕೆರೆ ಮೂಲದ T ರಘುಮೂರ್ತಿ ಅವರು, ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ. M ಕೃಷ್ಣಪ್ಪ ವಿಜಯನಗರ, ಇವ್ರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು, ಮೈಸೂರು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಅಲ್ಲಿಂದ ಇವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಶವಂತರಾಯ ಪಾಟೀಲ್ ಅವರು ಇಂಡಿ ಕ್ಷೇತ್ರದಿಂದ, ಇವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಅಥಣಿ ಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು, ಇವರಿಗೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಮಾಗಡಿ ಕ್ಷೇತ್ರದ ಶಾಸಕರಾಗಿರುವಂತಹ HC ಬಾಲಕೃಷ್ಣ, DK ಶಿವಕುಮಾರ್ ಅವರ ಪರಮ ಆಪ್ತ, ಇವ್ರಿಗೂ ಕೂಡ ಒಂದು ಸ್ಥಾನಮಾನ ಸಿಗುತ್ತೆ, ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕರು, ಇವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂತಹ K ಷಡಕ್ಷರಿ, ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಇನ್ನು ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಇವ್ರಿಗೂ ಕೂಡ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾರಿಗೆ ಕೋಕ್, ಯಾರಿಗೆ ಸೇರ್ಪಡೆ ಆಗ್ತಾರೆ, ಯಾರಿಗೆ ಲಕ್ ಅನ್ನೋದನ್ನ ಸ್ವಲ್ಪ ದಿನ ಕಾದು ನೋಡಿದ್ರೆ ಒಂದು ಅಂತಿಮವಾದಂಥ ಉತ್ತರ ಕೂಡ ಸಿಕ್ಕೇ ಸಿಗುತ್ತೆ. ಮುಂದಿನ ಸುದ್ದಿ ಗಮನ ಸೇರ್ಪಡೆ ಆಗ್ತಾರೆ, ಯಾರಿಗೆ ಲಕ್ ಅನ್ನೋದನ್ನ ಸ್ವಲ್ಪ ದಿನ ಕಾದು ನೋಡಿದ್ರೆ ಒಂದು ಅಂತಿಮವಾದಂಥ ಉತ್ತರ ಕೂಡ ಸಿಕ್ಕೇ ಸಿಗುತ್ತೆ. ಮುಂದಿನ ಸುದ್ದಿ ಗಮನ